ಈಗೊಂದು ಮನೆ ಕಟ್ಟಿರ್ತೇವೆ, ಕಟ್ಟಿದ ಮನೆ ಹೆಂಗೆ ಕಟ್ಟಿರ್ತೀವಿ ಹಂಗೆ ಇರಲಿಕ್ಕೆ ಸಾಧ್ಯದ ಏನು? ಸ್ವಲ್ಪ ದಿವಸ ಇರಬಹುದು, ಸ್ವಲ್ಪ ಕಾಲಗಳವರೆಗೆ ಇರಬಹುದು, ಕೆಲವು ವರ್ಷಗಳ ಕಾಲ ಅದು ಇರ್ತದೆ. ಆದರೆ ಯಾವಾಗಲೂ ಹೆಂಗೆ ಕಟ್ಟಿರ್ತೀವಿ ಹಂಗೆ ಇರೋದಿಲ್ಲ. ಒಂದು ದಿವಸ ಏನಾಗ್ತದೆ, ಕ್ಷೀಣ ಆಕ್ಕೋತ 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 ಒಂದು ದಿವಸ ಬಿದ್ದು ಹೋಗ್ತದೆ. ಅದು ಕಲ್ಲಿನ ಮನೆಯಾದ್ರೂ ಅಷ್ಟ, ಕಟ್ಟಿಗೆಯ ಮನೆಯಾದ್ರೂ ಅಷ್ಟ, ಮಣ್ಣಿನ ಮನೆಯಾದ್ರೂ ಬೀಳುದ. ಕಟ್ಟೇವಿ ಅಂದ ಬಳಿಕ ಬೀಳುತ್ತದೆ. ಇಲ್ಲಿ ಹೂವು ತಂದಿಟ್ಟಿರಿ ತಾವೆಲ್ಲ, ಇದು ಅರಳ್ಯದ. ಅರಳ್ಯದ ಅಂದ ಬಳಿಕ ಏನಾಗುತ್ತದದು ಬಾಡುದ. ಅರಳಿದ್ಯದಕ್ಕೆ ಬಾಡಾಕ ಅರಳೈತಿ, ಕಟ್ಟಿದ್ಯದಕ್ಕೆ ಬೀಳಾಕ. ಹಂಗೆ ಬಂದದ್ದೆದಕ್ಕೆ ತಾವ ಹೇಳಬೇಕು ಮನೆಗೆಲ್ಲ. ಮತ್ತು ಬಂದೇವಿ ಜಗತ್ತಿಗೆ ಅಂದ ಬಳಿಕ ಒಂದು ದಿವಸ ಹೋಗೋದದ. ಇದನ್ನು ಯಾರೂ ಮರಿಬಾರ್ದು. ಮತ್ತು ಹೋಗೋದ ಸತ್ಯ ಐತಿ ಅಂದ ಬಳಿಕ ಕಟ್ಟಿದ್ದು ಬೀಳ್ತದ. ನಾವೇ ಕಟ್ಟಿದ್ದು ನಮ್ಮ ಕಣ್ಣೆದುರಿಗಿನ ಬಿದ್ದು ಹೋಗ್ತದ. ನಮ್ಮ ಕಣ್ಣು ಮುಂದನ ಒಂದು ಹೂವು ಅರಳಿರ್ತದ, ನಮ್ಮ ಕಣ್ಣು ಮುಂದನ ಬಾಡಿ ಹೋಗ್ತದ. ಅಂದ ಬಳಿಕ ಇಷ್ಟೆಲ್ಲ ಸತ್ಯ ಕಣ್ಣಿಗೆ ಕಾಣಿಸ್ತದ. ಅಂದ ಬಳಿಕ ಇಷ್ಟೆಲ್ಲ ನಿಸರ್ಗದ ಪ್ರತಿಯೊಂದು ವಸ್ತುವಿನ ಜ್ಞಾನ ಐತಿ ಅಂದ ಬಳಿಕ ಈ ಜ್ಞಾನ ಯಾಕಿಲ್ಲ? ಒಂದು ದಿವಸ ಬಂದೇವಿ ಅಂದ ಬಳಿಕ ಹೋಗುವುದು ನಿಶ್ಚಯ ಅನ್ನೋದು ಗೊತ್ತಿದ್ದೂ ಸಹಿತ ಮನುಷ್ಯ ಏನು ಮಾಡ್ತಾನಂದ್ರೆ ಹ್ಯಾಂಗೆ ಹೋಗ್ಲಪ್ಪ ಅಂತಾನ ಬಿಟ್ಟು. ಏನು ಜಗತ್ತು ಬಿಟ್ಟು ಹೆಂಗೆ ಹೋಗ್ಲಪ್ಪ, ಇನ್ನೂ ಒಂದಿಟ್ಟು ವರ್ಷ ಇರಬೇಕಾಗಿತ್ತಲ್ಲ. ಎಷ್ಟು ವರ್ಷ ಕೊಟ್ಟರು ಸಹಿತ ಆಯುಷ್ಯ ಭಗವಂತ ಹೋಗ್ಬೇಕಂತ ಒಮ್ಮೆರ ಅನ್ನಿಸ್ತದ. 100 ವರ್ಷ ಕೊಟ್ಟಾನ ಅಂತ ತಿಳ್ಕೊಳ್ಳಿ, 100 ವಸಂತಗಳನ್ನು ಕೊಟ್ಟಾನ ಭಗವಂತ. 100 ತುಂಬಿದ್ರೂ ಇನ್ನೇನು ಸಾಕಪ್ಪ ಹೋಗಿಬಿಡೋಣಂತ ಒಬ್ಬರರ ಅಂತಾರನು. ಏನಾರ ಒಂದಿಷ್ಟು ಜಡ್ಡು ಜಪತ್ರ ಆದ್ರಪ್ಪ ಅಂದ್ರೆ ಏನು ಮಾಡ್ತಾರ, ಜಗಳ ತೆಗಿತಾರ. ಯಾಕೆ? ದವಾಖಾನೆ ಕರ್ಕೊಂಡು ಹೋಗುವಲ್ಲಿ ಅಂತಾರ. ದವಾಖಾನೆ ಹೋಗೋದು ಅದಕ್ಕೆ ಇರಾಕ, ಅದ್ರ ಸಲುವಾಗಿ ಜಗಳ ಮನ್ಯಾಗ. ಯಾ ಆಸ್ಪತ್ರೆ ಬೇಡ, ಗುಳಿಗೆ ಬೇಡ, ಇಂಜೆಕ್ಷನ್ ಬೇಡ, ಎಲ್ಲ ಮುಗ್ದದ ಸಾಕಿನ್ನಂತ ಒಬ್ಬರರ ಮುದುಕರು ಅಂದಾರೇನು ಜಗತ್ತಿನೊಳಗೆ? ಯಾರೂ ಅಂದಿಲ್ಲ. ಅಂದ್ರೆ ಎಷ್ಟು ಆಯುಷ್ಯ ಕೊಟ್ಟರು ಸಹಿತ ಇನ್ನೂ ಇರಬೇಕಂತ ಬಡದಾಡ್ತದ ಜೀವ, ಹೊರತು ಹೋಗಬೇಕಂತ ಅನಿಸೋದಿಲ್ಲ. ಆದರೆ ನಿಸರ್ಗದ ನೇಮ ಏನದ, ಬಂದಿದೆ ಅಂದ ಬಳಿಕ ನೀನು ಒಂದು ದಿವಸ ಹೋಗೋದದ. ಮತ್ತು ಹೋಗೋದ ನಿಜ ಐತಿ ಅಂದ ಬಳಿಕ ಯಾಕೆ ಭಯ ಪಡಬೇಕು? ಯಾವುದಕ್ಕೆ? ಪ್ರಾಣಕ್ಕೆ. ಭಾಳ ಭಯ ಪಡ್ತಾನ ಮನುಷ್ಯ. ಯಾವುದಕ್ಕೂ ಅಂಜುವುದಿಲ್ಲ ಖರೆ, ಆದ್ರೆ ಪ್ರಾಣ ಹೋಗ್ತೈತಿ ಅಂದ್ರೆ ಭಾಳ ಭಯ ಪಡ್ತಾನ. ಈ ಆಸ್ಪತ್ರೆ ದವಾಖಾನೆ ಅವು ಇವು ಎದ್ರ ಸಲುವಾಗಿ ಆಗ್ಯಾವು? ಪ್ರಾಣ ಉಳಿಸೋ ಸಲುವಾಗಿ ಆಗ್ಯಾವು. ಅದಕ್ಕೆ ಇವನ ಸಲಗೆ ಆಗಿದ್ದಲ್ಲವು. ಇವನ ಸಲಗೆ ಡಾಕ್ಟ್ರೆಲ್ಲ ಹುಟ್ಟುಕೊಂಡಿದ್ದು. ಇವನಿಗೆ ನನಗೆ ಯಾವುದು ಇರ್ಬೇಕಂತ ಇಚ್ಛಾ ಇಲ್ಲ, ನನಗೆ ಅದ್ರ ಮ್ಯಾಲ ಭಯ ಅನ್ನೋದಿಲ್ಲ. ಬಂದೈತೆ ಅಂದ ಬಳಿಕ ಒಂದು ದಿವಸ ಹೋಗೋದದ, ಅದಕ್ಕೆ ನನಗೆ ಯಾವುದರ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ಯಾರೂ ಅನ್ನೋದಿಲ್ಲ. ಆ ದೃಷ್ಟಿಯಿಂದ ಅವರಂತಾರ, ಪ್ರಾಣದ ಮ್ಯಾಲ ಒಂದಿಷ್ಟು ಭಯ ಇರಬಾರ್ದಪ್ಪ, ನಿರ್ಭಯ ಇರಬೇಕು. ಹೋಗ್ತಿದ್ದೆ ಅಂದ ಬಳಿಕ ಯಾಕೆ ಭಯಪಟ್ಟು ದುಃಖ ಮಾಡಿಕೊಂಡು ತ್ರಾಸ ಮಾಡಿಕೊಂಡು ಹೆಂಗೆ ಹೋಗ್ಲಪ್ಪ ಅಂತಿರ್ತಾರೆ ನೋಡ್ರಿ. ಕೆಲವರು ಅಂತಿರ್ತಾರೆ. ಮನ್ಯಾಗ ಅತ್ತಿ ಹಾಸಿಗೆ ಹಿಡಿದಿದ್ದಳು, 85 ಆಗ್ಯಾವು. ಪಾಪ 25 ಸೊಸಿ ಆರೈಕೆ ಮಾಡ್ತಿದ್ಲು. ಮತ್ತು ಹಾಸಿಗೆ ಹಿಡಿದ ಮೇಲೆ ಬರೋವ್ರಲ್ಲ ಮಾತಾಡ್ಸಾಕ, ನಾಳೆ ನಾಡ್ದ ಅಚ್ಚೆ ನಾಡ್ದ ಹಿಂಗೆ ಹೋಗ್ತಿದ್ರು. ಹೋಗುವಾಗ ಹೋಗುದ ಕರೆ ಐತಿ, ನೀ ಯಾರಿಗೆ ಹೇಳಕ್ಕೆ ಹೋಗಬೇಡ, ಫೋನ್ ಮಾಡಿ ಆರಾಮ್ 8 ದಿವಸ ಇರ್ತೀನಿ, ಇರ್ತೀನಿ,
ಹೋದ ಬಳಿಕ ನೀ ಫೋನ್ ಹಚ್ಚಂತ ಸೊಸಿಗೆ ಒಂದು ದಿವಸ ಹೇಳಲಿಲ್ಲ. ಎಲ್ಲರಿಗೆ ಕರಸನ್ನಾಕಿ ಫೋನ್ ಹಚ್ಚನ್ನಾಕಿ, ಫೋನ್ ಹಚ್ಚಲಿಲ್ಲ ಅಂದ್ರೆ ಜಗಳ. ಯಾಕೆ? ಎಲ್ಲರೂ ಬಂದಾಗ ಅವ್ರಿಗೆ ಹೇಳೋದು ಏನು ಹೇಳೋದು? ನನ್ನ ಇನ್ನೊಂದಿಷ್ಟು ಕಣ್ಣಾಗ ಕಣ್ಣಿಟ್ಟು ಜೋಪಾಸನ ಮಾಡಿದ್ರೆ ಸೆಂಚುರಿ ಹೊಡಿತಿದ್ನಾನು ತೆಂಡೂಲ್ಕರ್ ನಂಗೆ. ಆದ್ರೆ ಆರೈಕೆ ಮಾಡ್ತಾ ಇಲ್ಲ, ಸರಿಯಾದ ಸಮಯಕ್ಕೆ ಊಟ ಕೊಡುತ್ತಿಲ್ಲ, ಸರಿಯಾಗಿ ನೀರು ಕೊಡುತ್ತಿಲ್ಲ ಅಂತ ತಿಳ್ಕೊಂಡು ಬಂದವ್ರಿಗೆಲ್ಲ ಹೇಳ್ಕೋತ ಕುಂತ್ರ ಇವ್ರು ಪಾಪ ಮಾಡಿದವ್ರಿಗೆ ಹೆಂಗಾಗ್ತದೆ? ಅವಾಗ ಬಂದವ್ರು ಅಂತಿರ್ತಾರ, ಎಂದರ ಒಂದು ದಿವಸ ಹೋಗೋದೈತಿ, ಇರುವಷ್ಟು ದಿವಸ ಅವ್ರು ಹಂಗೆ ಮಾಡಿದರು ಇವರು ಹಿಂಗೆ ಮಾಡಿದರು ಅನ್ನೋದಕ್ಕಿಂತ ಭಗವಂತನ ಧ್ಯಾನ ಮಾಡ್ಕೋತ ಶಿವನಾಮ ಸ್ಮರಣೆ ಮಾಡ್ಕೋತ ನೀನು ತಣ್ಣಗ ಇರು ಒಂದಿಷ್ಟು ಅಂತ ಹೇಳ್ತಾರೆ ಅವರು. ಅವರು ಹೇಳಿದ ತತ್ಕ್ಷಣದೊಳಗೆ ಇವ್ರಂತಾರೆ ಹಾಸಿಗೆ ಹಿಡಿದವರು 85ರವರು, ಹಾಗಾದ್ರೆ ನಾವು ಹೋಗೋದು ಕರೆ ಐತಿನ ಅಂತಾರೆ. ಅವ್ರು ಮಾತಾಡ್ಸಕ್ಕೆ ಬಂದವ್ರು ಅಂತಾರೆ, ಈಗ ನಾವು ಮಾತಾಡ್ಸಕ್ಕೆ ಬಂದೀವಲ್ಲ, ನಾವೇನು ಇರಾಕೆ ಬಂದೀವನು, ನಾವು ಹೊಳ್ಳಿ ಹೋಗಾಕೆ ಬಂದೀವಂತ ಅವ್ರು ಅಂತಾರೆ. ನಾವು ಹೆಂಗೆ ನಿನ್ನ ಮಾತಾಡಿಸಿ ಹೊಳ್ಳಿ ಹೋಗಾಕೆ ಬಂದೀವಿ ನೋಡು, ಹಂಗೆ ನಿಸರ್ಗಕ್ಕೆ ಬಂದವ್ರು ಹೊಳ್ಳಿ ಹೋಗಾಕೆ ಬಂದೀವಿ, ಇರಾಕೆ ಯಾರೂ ಬಂದಿಲ್ಲ ಇಲ್ಲಿ ಜಗತ್ತಿನೊಳಗೆ. ಯಾರು ಇರಾಕೆ ಬಂದಾರೆ?